ಅಮ್ಮ ಹೊಗೆ ಏನಾದ್ರೂ ಹಾಕೊಂಡ್ಬಿಟ್ಲಾ? ಬಾಯಿ ಮುಚ್ಚೆ ಸಾಕು. ಅಮ್ಮ ಕಣ್ಬಿಟ್ಲು. ಮೀರಾ, ಮೀರಾ, ನೀನೇನ್ ಕಣ್ಣೇ ಬಿಡೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ ಕಣೆ. ಕರ್ಣನ್ ಮೊದಲೇ ಹೆಂಡತಿನೂ ಹೊಗೆ ಹಾಕಿಸ್ಕೊಂಡ್ಲು, ಎರಡನೇ ಹೆಂಡತಿನೂ ಹೊಗೆ ಹಾಕಿಸ್ಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡ್ಬಿಟ್ಟಿದೆ ಕಣೆ. ಏಯ್, ಏನು ಅಂತ ಮಾತಾಡ್ತೀಯ? ಬಾಯಿ ಮುಚ್ಚು. ಯಾವಾಗ್ಲೂ ಅನಿಷ್ಟನೇ ನುಡಿಯೋದಾ? ನಿಂಗ್ ಒಳ್ಳೆ ಯೋಚನೆ ಮಾಡಕ್ಕೆ ಬರಲ್ವಾ? ಅಯ್ಯೋ, ನೀನ್ ಬೇರೆ ಏನ್ ಮಾತಾಡೋದು ತಪ್ಪು ಹುಡುಕ್ತಾನೆ ಇರ್ತೀಯಲ್ಲಮ್ಮ. ಅಲ್ಲಮ್ಮ, ಎರಡೆರಡು ಆತ್ಮಗಳು ಇವಳು ಮೈ ಒಳಗಡೆ ಬಂದ್ ಸೇರ್ಕೊಂಡ್ರೆ ಯಾವ ಮನುಷ್ಯ ತಾನೇ ತಡ್ಕೋತಾರ ಹೇಳು? ಏನೇ ಹೇಳೆ, ನೀನು ಸೇವಂತಿ ತರ ಗಟ್ಟಿ ಪಿಂಡ. ನೀವೇನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಇಲ್ಲಿ ತನಕ ಏನ್ ನಡೀತೋ ನಿನ್ಗೆ ಯಾವ್ದು ನೆನ್ಪೇ ಇಲ್ವಾ? ನನ್ ಗಂಟ್ಲು ತುಂಬಾ ಒಣಗ್ತಿದೆ, ನೀರ್ ಬೇಕು. ಏಯ್, ಏನ್ ನೋಡ್ತಾ ಕೂತಿದ್ಯಾ? ಅವಳು ನೀರ್ ಕೇಳ್ತಾ ಇದ್ದಾಳೆ, ಕುಡ್ಸು. ಓ ಆಯ್ತು. ತಗೊಳ್ಳೆ. ಇದೇನಿದು? ನನ್ ಬಟ್ಟೆ ಎಲ್ಲ ಕೊಳೆ ಆಗಿದೆ. ನಾನು ಯಾವಾಗ ಇಲ್ಲಿಗೆ ಬಂದೆ? ಲೇ, ನಿಜವಾಗ್ಲೂ ನಿನ್ಗೆ ಯಾವ್ದು ನೆನ್ಪಿಲ್ವಾ? ಇಲ್ಲ. ನಿನ್ ಮೈ ಮೇಲೆ ಮಾಯಮ್ಮ ಬಂದು ಈ ಮನೆನೇ ಹಾಳ್ ಮಾಡಕ್ ಹೊರಟಿದ್ಲು ಕಣೆ. ಮಾಯಮ್ಮನ? ಹೌದು ಕಣೆ. ಸುಮ್ನಿರಿ ಚಿಕ್ಕಿ, ಮಾಯಮ್ಮ ಅಂತೆ ಮಾಯಮ್ಮ. ಇಷ್ಟು ದಿನ ನಿನ್ ಮೈ ಮೇಲ್ ಪ್ರಿಯಾ ಸೇರ್ಕೊಂಡಿದ್ದಾಳೆ ಅಂತ ಆ ಕರ್ಣ ಕಾಟ ಕೊಡ್ತಿದ್ರು. ಈಗ ಆ ಮಾಯಮ್ಮನ ಹೆಸರು ಹೇಳ್ಕೊಂಡು ಹೊಸ ಟಾರ್ಚರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ಇಲ್ವೇ, ನಿಜವಾಗ್ಲೂ ಮಾಯಮ್ಮ ನಿನ್ ಮೈ ಮೇಲ್ ಬಂದ್ಬಿಟ್ಟಿದ್ಲು. ಹೌದಾ? ಅಂದ್ರೆ ಮಾಯಮ್ಮ ಸತ್ತೋಗ್ಬಿಟ್ಲಾ? ಸತ್ತಿರ್ಲಿಲ್ಲ, ನಿನ್ ದೇಹನ ಪರಕಾಯ ಪ್ರವೇಶ ಮಾಡಿದ್ಲು. ಏನು? ಪರಕಾಯ ಪ್ರವೇಶನಾ? ಹೌದು, ಅವಳೆ ಸೇವಂತಿ ಮೇಲೆ ಸೇಡ್ ತೀರ್ಸ್ಕೋಬೇಕು, ಅವಳನ್ನ ಬಲಿ ತಗೋಬೇಕು ಅಂತ ನಿನ್ನ ಮೈಯಲ್ಲಿ ಬಂದು ಸೇರ್ಕೊಂಡಿದ್ಲು. ಅಲ್ಲ ಅಜ್ಜಿ, ಮಾಯಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಸೇವಂತಿ ಅಕ್ಕನ್ನ ಬಲಿ ಕೊಡೋ ಲೆವೆಲ್ ಕೋಪ ಮಾಡ್ಕೊಂಡಿದ್ದಾಳ? ಅದೊಂದ್ ದೊಡ್ಡ ಕತೆ ಕಣೆ. ಮಾಯಮ್ಮನ ಅಪ್ಪ ಇದ್ನಲ್ಲ, ಅವ್ನ್ ದೊಡ್ಡ ಮಾಟಗಾರ. ಅದೇ ಕಣೆ, ನೀನ್ ಮದ್ವೆಗೆ ಅರ್ಜುನ್ ಒಪ್ಲಿಲ್ಲ ಅಂತ ಮನೆ ಬಿಟ್ಟು ಪಾರ್ವತಿಪುರಕ್ಕೆ ಹೋಗಿದ್ಲಲ್ಲ, ಅಲ್ಲೊಬ್ಬ ಮಾಟಗಾರ ಸೇವಂತಿನ ಬಲಿ ಕೊಟ್ಟು ಅದೇನೋ ಶಕ್ತಿ ಪಡ್ಕೊಳಕ್ ಹೊರಟಿದ್ನಲ್ಲ, ಅವನೇ ಮಾಯಮ್ಮನ್ ಅಪ್ಪ. ಆ ಗುದ್ದಾಟದಲ್ಲಿ ಅದೇನಾಯ್ತೋ ಏನೋ, ಆ ಮಾಟಗಾರ ನೆಗೆದ್ ಬಿದ್ದ. ಆದ್ರೆ ಮಾಯಮ್ಮ ಅವನ್ ಸಾವಿಗೆ ಸೇವಂತಿನೇ ಕಾರಣ ಅಂತ ನಮ್ ಮನೆಗ್ ಬಂದ್ ಸೇರ್ಕೊಂಡು ಸೇವಂತಿ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ನೋಡ್ತಿದ್ಲು. ಅಷ್ಟೇ ಅಲ್ಲ ಕಣೆ, ಸೇವಂತಿನ ಬಲಿ ಕೊಟ್ರೆ ಅದೇನೋ ಅಖಂಡ ಶಕ್ತಿ ಸಿಗುತ್ತಂತೆ. ಅದಕ್ಕೆ ಅವಳಿಷ್ಟೆಲ್ಲ ಮಾಡಿರೋದು. ಹೌದಾ? ಅಂತ ವಿಶೇಷ ಸೇವಂತಿ ಅಕ್ಕನಲ್ಲಿ ಏನಿದೆ? ಮಹಾನಕ್ಷತ್ರದಲ್ಲಿ ಹುಟ್ಟಿರೋ ಮುತ್ತೈದೆ ಹೆಣ್ಮಗಳನ್ನ ಬಲಿ ಕೊಟ್ರೆ ಆಗ ಮಾತ್ರ ಅಖಂಡ ಶಕ್ತಿ ಸಿಗೋದಂತೆ. ನಮ್ ಸೇವಂತಿ ಆ ನಕ್ಷತ್ರದಲ್ಲೇ ಹುಟ್ಟಿರೋಳು. ಅಂದ್ರೆ ಸೇವಂತಿನ ಮಾಯಮ್ಮ ಸಾಯಿಸ್ಬಿಟ್ಲಾ? ಅರ್ಜುನ್ ಸರ್, ಏನಾಯ್ತು ನಿಮ್ಗೆ? ಏನಿಲ್ಲ ಸೇವಂತಿ. ಸರ್, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಲ್ಲ, ಇದಕ್ಕಿದ್ದಾಗಿ ಯಾಕೆ ಹಿಂದ್ ಹೊರಟೋದ್ರಿ? ಇಷ್ಟೊತ್ತು ಅಷ್ಟೊಂದು ತುಂಟಾಟ ಮಾಡ್ತಿದ್ರಿ. ಏನಿಲ್ಲ ಸೇವಂತಿ. ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಸರ್, ಅದೇನು ಅಂತ ಹೇಳಿ. ಅಯ್ಯೋ ಏನಿಲ್ಲ, ಅದು ನನಗೆ ಸಡನ್ ಆಗಿ ಕೆಲಸ ನೆನಪಾಯ್ತು.